ವೆಲ್ಕಮ್ ಬ್ಯಾಕ್. ಕರ್ನಾಟಕದ ಬೆಳಗಾವಿ ಭಾಗದಲ್ಲೂ ಕೂಡ ಪ್ರವಾಹದ ಆತಂಕ ಎದುರಾಗಿದೆ. ಘಟಪ್ರಭೆಯ ಅಬ್ಬರಕ್ಕೆ ಚಿಚಖಂಡಿ ಸೇತುವೆ ಮುಳುಗಡೆಯಾಗಿದೆ. ಧಾರವಾಡ ವಿಜಯಪುರ ಸಂಪರ್ಕ ಕಲ್ಪಿಸುವಂತಹ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಧಾರವಾಡ ವಿಜಯಪುರ ರಾಜ್ಯ ಹೆದ್ದಾರಿಯೇ ಸಂಪೂರ್ಣವಾಗಿ ಬಂದಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಚಿಚಖಂಡಿ ಅನ್ನುವಂಥ ಗ್ರಾಮ. ಮುಧೋಳ ತಾಲೂಕಿನ ಮಿರ್ಜಿ, ವಂಟಗೋಡಿ, ಚೆನ್ನಾಳ, ರೂಗಿ, ಜಂಬಗಿ, ನಂದಗಾವ, ಅಕ್ಕಿಮರಡಿಗೆ ನೀರು ನುಗ್ಗಿದೆ. ನದಿ ಪಾತ್ರದ 2600 ಹೆಕ್ಟೇರ್ ಬೆಳೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಕಬ್ಬು, ಹೆಸರು, ಮೆಕ್ಕೆಜೋಳ, ಈರುಳ್ಳಿ, ಉದ್ದು, ತರಕಾರಿ ನಾಶ ಆಗಿದೆ. ಕ್ಷಣ ಕ್ಷಣಕ್ಕೂ ಘಟಪ್ರಭಾ ನದಿ ನೀರಿನ ಹರಿವು ಹೆಚ್ಚಳ ಆಗ್ತಾ ಇದೆ. ಶಾಶ್ವತ ಪರಿಹಾರ ಕಲ್ಪಿಸಿ ಇಂಥ ನೆರೆ ಸಂತ್ರಸ್ತರು ಒತ್ತಾಯ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಘಟ್ಟಭಾಗದಲ್ಲಿ ನಿರಂತರವಾಗಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಜಲಾಶಯಗಳಿಂದ ವಿಪರೀತವಾಗಿ ನೀರನ್ನು ಹೊರಬಿಡಲಾಗ್ತಾ ಇದೆ. ಈ ಹಿನ್ನೆಲೆ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆಯ ನದಿ ತೀರದ ಪ್ರದೇಶಗಳು, ಊರುಗಳು, ಹಳ್ಳಿಗಳು ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಬೆಳಗಾವಿಯ ಸಪ್ತ ನದಿಗಳು ತುಂಬಿ ಹರಿತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ವೇದಗಂಗಾ ಹಾಗೂ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹಳ್ಳಿಗಳಿಗೆ ಸುಮಾರು 1 ಕಿಲೋಮೀಟರ್ನಷ್ಟು ಹೊರಗಡೆಗೆ ನದಿ ಹರಿತಾ ಇದೆ. ಈ ಭಾಗದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ. ನೋಡ್ಕೊಂಬನ್ನಿ. ಬೆಳಗಾವಿ ಹಾಗೂ ಮಹಾರಾಷ್ಟ್ರ ಭಾಗದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಘಟಪ್ರಭಾ ನದಿಯಲ್ಲಿ ಪ್ರವಾಹ ಉಂಟಾಗಿರುವಂಥದ್ದು. ಇದು ನಾನೀಗ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಚಿಚಖಂಡಿ ಬ್ರಿಡ್ಜ್ ಮೇಲೆ ಇರುವಂಥದ್ದು. ಚಿಚಖಂಡಿ ಏನು ಧಾರವಾಡ ಮತ್ತು ವಿಜಯಪುರಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಾಜ್ಯ ಹೆದ್ದಾರಿ ಆಗಿರುವಂಥದ್ದು. ಈಗ ಆ ಚಿಚಖಂಡಿ ಮಾರ್ಗ ಏನಿದೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ನಾನು ಇದೀಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಇದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಚಿಚಖಂಡಿ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಹೊಲಗದ್ದೆಗಳು. ಈ ಹೊಲಗದ್ದೆಗಳಲ್ಲಿ ನೋಡ್ತಿರ್ಬೋದು ಸಂಪೂರ್ಣವಾಗಿ ಇದೀಗ ನೀರು ಆವರಿಸಿಕೊಂಡದ್ದು. ಈ ನೀರಿನ ಕೆಳಭಾಗದಲ್ಲಿ ಏನು ಕಬ್ಬಿನ ಬೆಳೆ ಇತ್ತು, ಆ ಕಬ್ಬಿನ ಬೆಳೆ ಸಂಪೂರ್ಣವಾಗಿ ಮುಳುಗರ್ಕೊಂಡಿರುವಂಥದ್ದು ದೃಶ್ಯಗಳು ಇಲ್ಲಿ ಕಂಡು ಬರುವಂಥದ್ದು. ನೀವು ನೋಡ್ತಾ ಇರ್ಬೋದು. ಈ ಘಟಪ್ರಭಾ ನದಿಗೆ ಸುಮಾರು 80,000ಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಿದೆ. ಹಿಡಕಲ್ ಜಲಾಶಯದಿಂದ ಬರುವಂತಹ ನೀರು ಈಗ ಮುಧೋಳ ತಾಲೂಕಿನ 5 ಗ್ರಾಮಗಳು ಮತ್ತು ರಬಕವಿ ಬನ್ನಡಿ ತಾಲೂಕಿನ 1 ಗ್ರಾಮ ಸೇರಿದಂತೆ ಸುಮಾರು 6-7 ಗ್ರಾಮಗಳು ಇದೀಗ ಸಂಪೂರ್ಣ ಮುಳುಗಡೆ ಕಂಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಈ ಚಿಚಖಂಡಿಗೆ ಸಂಬಂಧಪಟ್ಟಂಗೆ ಮುಧೋಳ ತಾಲೂಕಿನಲ್ಲಿ ಹೆಚ್ಚಾಗಿ ಕಬ್ಬಿನ ಬೆಳೆಯನ್ನು ಹೆಚ್ಚಾಗಿ ಬೆಳೀತಾರೆ. ಹೀಗಾಗಿ ಈ ಸಂಪೂರ್ಣ ಕಬ್ಬು ಏನಿದೆ, ಏನು ಕಬ್ಬಿನ ಬೆಳೆಗೆ ನೀರು ನುಗ್ಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಕಬ್ಬಿನ ಬೆಳೆ ಈಗಾಗಲೇ 5-6 ಅಡಿಯಷ್ಟು ನೀರು ತುಂಬಿಕೊಂಡು ನಿಂತಿರುವಂಥ ದೃಶ್ಯ ಇಲ್ಲಿ ಕಂಡು ಬರ್ತಿರುವಂಥದ್ದು. ಇದಲ್ಲದೆ ದಿನಂಪ್ರತಿ ಈ ಒಂದು ರಾಜ್ಯ ಹೆದ್ದಾರಿ ಏನು ವಾಹನ ದಟ್ಟಣೆಯಿಂದ ಕೂಡಿರ್ತಾ ಇತ್ತು. ಆದರೆ ಇದೀಗ ಪೊಲೀಸರು ಆ ಭಾಗದಲ್ಲಿ ಏನು ಈ ನದಿ ದಡಕ್ಕೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಬಂಧ ಇರೋದ್ರಿಂದಾಗಿ ಇಲ್ಲಿ ಯಾವುದೇ ರೀತಿಯ ವಾಹನ ಕೂಡ ಸಂಚಾರ ಆಗ್ತಿಲ್ಲ. ಒಟ್ಟಾರೆ ಹೇಳೋದಾದರೆ ಏನು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಏನು ನಂದಗಾವ, ರೋಗಿ ಸೇರಿದಂತೆ ಸಾಕಷ್ಟು ಹಳ್ಳಿಗಳು ಈಗಾಗಲೇ ಏನು ನೀರಲ್ಲಿ ಮುಳುಗಡೆ ಆಗಿರುವಂಥದ್ದು. ನಾನು ಅಶೋಕ್, ವಿಸ್ತಾರ ನ್ಯೂಸ್, ಬಾಗಲಕೋಟೆ. ಬೆಳಗಾವಿ ಹಾಗೂ ಮಹಾರಾಷ್ಟ್ರ ಭಾಗದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಘಟಪ್ರಭಾ ನದಿಯಲ್ಲಿ ಪ್ರವಾಹ ಉಂಟಾಗಿರುವಂಥದ್ದು. ಇದು ನಾನೀಗ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಚಿಚಖಂಡಿ ಬ್ರಿಡ್ಜ್ ಮೇಲೆ ಇರುವಂಥದ್ದು. ಚಿಚಖಂಡಿ ಏನು ಧಾರವಾಡ ಮತ್ತು ವಿಜಯಪುರಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಾಜ್ಯ ಹೆದ್ದಾರಿ ಆಗಿರುವಂಥದ್ದು. ಈಗ ಆ ಚಿಚಖಂಡಿ ಮಾರ್ಗ ಏನಿದೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ನಾನು ಇದೀಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಇದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಚಿಚಖಂಡಿ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಹೊಲಗದ್ದೆಗಳು. ಈ ಹೊಲಗದ್ದೆಗಳಲ್ಲಿ ನೋಡ್ತಿರ್ಬೋದು ಸಂಪೂರ್ಣವಾಗಿ ಇದೀಗ ನೀರು ಆವರಿಸಿಕೊಂಡದ್ದು. ಈ ನೀರಿನ ಕೆಳಭಾಗದಲ್ಲಿ ಏನು ಕಬ್ಬಿನ ಬೆಳೆ ಇತ್ತು, ಆ ಕಬ್ಬಿನ ಬೆಳೆ ಸಂಪೂರ್ಣವಾಗಿ ಮುಳುಗರ್ಕೊಂಡಿರುವಂಥದ್ದು ದೃಶ್ಯಗಳು ಇಲ್ಲಿ ಕಂಡು ಬರುವಂಥದ್ದು. ನೀವು ನೋಡ್ತಾ ಇರ್ಬೋದು. ಈ ಘಟಪ್ರಭಾ ನದಿಗೆ ಸುಮಾರು 80,000ಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಿದೆ. ಹಿಡಕಲ್ ಜಲಾಶಯದಿಂದ ಬರುವಂತಹ ನೀರು ಈಗ ಮುಧೋಳ ತಾಲೂಕಿನ 5 ಗ್ರಾಮಗಳು ಮತ್ತು ರಬಕವಿ ಬನ್ನಡಿ ತಾಲೂಕಿನ 1 ಗ್ರಾಮ ಸೇರಿದಂತೆ ಸುಮಾರು 6-7 ಗ್ರಾಮಗಳು ಇದೀಗ ಸಂಪೂರ್ಣ ಮುಳುಗಡೆ ಕಂಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಈ ಚಿಚಖಂಡಿಗೆ ಸಂಬಂಧಪಟ್ಟಂಗೆ ಮುಧೋಳ ತಾಲೂಕಿನಲ್ಲಿ ಹೆಚ್ಚಾಗಿ ಕಬ್ಬಿನ ಬೆಳೆಯನ್ನು ಹೆಚ್ಚಾಗಿ ಬೆಳೀತಾರೆ. ಹೀಗಾಗಿ ಈ ಸಂಪೂರ್ಣ ಕಬ್ಬು ಏನಿದೆ, ಏನು ಕಬ್ಬಿನ ಬೆಳೆಗೆ ನೀರು ನುಗ್ಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಕಬ್ಬಿನ ಬೆಳೆ ಈಗಾಗಲೇ 5-6 ಅಡಿಯಷ್ಟು ನೀರು ತುಂಬಿಕೊಂಡು ನಿಂತಿರುವಂಥ ದೃಶ್ಯ ಇಲ್ಲಿ ಕಂಡು ಬರ್ತಿರುವಂಥದ್ದು. ಇದಲ್ಲದೆ ದಿನಂಪ್ರತಿ ಈ ಒಂದು ರಾಜ್ಯ ಹೆದ್ದಾರಿ ಏನು ವಾಹನ ದಟ್ಟಣೆಯಿಂದ ಕೂಡಿರ್ತಾ ಇತ್ತು. ಆದರೆ ಇದೀಗ ಪೊಲೀಸರು ಆ ಭಾಗದಲ್ಲಿ ಏನು ಈ ನದಿ ದಡಕ್ಕೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಬಂಧ ಇರೋದ್ರಿಂದಾಗಿ ಇಲ್ಲಿ ಯಾವುದೇ ರೀತಿಯ ವಾಹನ ಕೂಡ ಸಂಚಾರ ಆಗ್ತಿಲ್ಲ. ಒಟ್ಟಾರೆ ಹೇಳೋದಾದರೆ ಏನು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಏನು ನಂದಗಾವ, ರೋಗಿ ಸೇರಿದಂತೆ ಸಾಕಷ್ಟು ಹಳ್ಳಿಗಳು ಈಗಾಗಲೇ ಏನು ನೀರಲ್ಲಿ ಮುಳುಗಡೆ ಆಗಿರುವಂಥದ್ದು. ನಾನು ಅಶೋಕ್, ವಿಸ್ತಾರ ನ್ಯೂಸ್, ಬಾಗಲಕೋಟೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.